ಸಿಂಧೂರ ಹತ್ರ ವಿರುಪಾಪುರ ಅಲ್ಲೊಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಕರೆದಿದ್ರು. ಅಲ್ಲಿ ಮುಗಿಸ್ಕೊಂಡು ಈ ಕೊಪ್ಪಳದಲ್ಲಿ ಮಾನ್ಯ ಸಿದ್ದೇಶ್ವರ ಸ್ವಾಮಿಗಳು ಆ ಮಠಕ್ಕೆ ಹೋಗ್ತಾ ಇದ್ದೀನಿ. ನಾನು ಅದ್ರ ಮಧ್ಯೆ ನಿಮ್ಮ ಕೈ ಸಿಕ್ಕೊಂಡಿದ್ದೀನಿ. ಯಡಿಯೂರಪ್ಪನವರು ನಾನು ಅಣ್ತಮ್ಮಂದಿರಿದ್ದಂಗೆ, ಇವತ್ತಿಂದಲ್ಲ, ಮುಂಚೆಯಿಂದ ನಾವು ಒಟ್ಟಿಗೆ ಇರೋರೆ. ಮೊನ್ನೆ ನಂಗೆ ಹುಷಾರಿರಲಿಲ್ಲ, ಅವ್ರು ಫೋನ್ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಅದಾದ ನಂತರ ಮೊನ್ನೆ ನಮ್ಮ ಹುಟ್ಟುದಬ್ಬ ಆಯಿತು. ಅವರು ಅವ್ರ ಮಗ ಪತ್ರಿಕೆಗಳಲ್ಲೇ ಸ್ಟೇಟ್ಮೆಂಟ್ ಕೊಟ್ಟು ನನಗೆ ಶುಭ ಹಾರೈಸಿದ್ದಾರೆ. ಇದ್ರದ್ದೇನು ವಿಶೇಷತೆ ಇಲ್ಲ. ಅವ್ರ ಮನೆ ಮದುವೆ ನಾವು ಹೋಗಿದ್ದೆ. ಈ ಪತ್ರಿಕೆಗಳಿಗೆ ಟಿ ವಿನವರು ಭಾಳ ಆಶ್ಚರ್ಯ ಆಯಿತು. ಸ್ನೇಹಕ್ಕೂ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಭಾಳ ವ್ಯತ್ಯಾಸಗಳಿದೆ. ಹಾಗಾಗಿ ವಿಶ್ವಾಸ ಸ್ನೇಹದಲ್ಲಿ ಇದ್ದೀವಿ. ಬಿ ಜೆ ಪಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಸದ್ಯಕ್ಕೆ. ಯಾಕೆ ಅಂತಂದರೆ ನಾವು ಯಾವ ವಿಚಾರ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ನೋ ಆ ಸಿದ್ಧಾಂತಕ್ಕೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆದ ತನಕನೂ ಕೂಡ ನಾನು ಸದ್ಯಕ್ಕೆ ಹೋಗಲ್ಲ. ಶುದ್ಧೀಕರಣ ಅಂತಂದರೆ ನಿಮಗೆ ಗೊತ್ತಿದೆ, ನರೇಂದ್ರ ಮೋದಿ ಮುಂಚೆಯಿಂದನೂ ಹೇಳ್ತಿದ್ದಾರೆ, ಒಂದು ಕುಟುಂಬದ ಕೈಯಲ್ಲಿ ರಾಜಕೀಯ ಪಕ್ಷ ಇದೆ ಕಾಂಗ್ರೆಸ್ದು, ಅದನ್ನು ಮುಕ್ತ ಆಗೋ ತನಕ ನಾವು ಬಿಡಲ್ಲ ಅಂತ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇರ್ತಾನೆ ಕರ್ನಾಟಕ, ಇಲ್ಲಿ ಕುಟುಂಬದ ಕೈಯಲ್ಲಿ ಇದೆ ಇಲ್ಲ, ಮುಕ್ತಿ ಆಗಬೇಕಾ ಬೇಡ? ಸಾಮೂಹಿಕ ನೇತೃತ್ವ ಮೋದಿಯವರು ಹೇಳ್ತಾರೆ, ಕರ್ನಾಟಕದಲ್ಲಿ ಇದೆಯಾ? ಒಂದು ಕಾಲದಲ್ಲಿ ಅನಂತಕುಮಾರು, ಯಡಿಯೂರಪ್ಪನವರು, ನಾನು, ಬಿ ಎಸ್ ಆಚಾರ್ಯರು, ರಾಮಚಂದ್ರ ಗೌಡರು, ಡಿ ಎಸ್ ಶಂಕರಮೂರ್ತಿಯವರು ಎಲ್ಲರೂ ಸಾಮೂಹಿಕವಾಗಿ ಹೋರಾಟಗಳು ಮಾಡ್ತಿದ್ವಿ. ಎಲ್ಲಿ ಕೋರ್ ಕಮಿಟಿ ಇದೆಯಲ್ಲ ಅನುಮಾನ ಹಂಗಿದೆ. ಇದ್ರ ಜೊತೆ ಹೊಂದಾಣಿಕೆ ರಾಜಕಾರಣ ನೇರ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ನನ್ನ ಭಿಕ್ಷೆಯಿಂದ ನೀ ಗೆದ್ದಿದ್ಯಾ ಅಂತ. ಇದೆಲ್ಲವೂ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿ ಅಪವಿತ್ರ ಆಗಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ನನ್ನ ಪ್ರಯತ್ನ ಇದೆ. ಹಾಂ, ಹೌದಲ್ಲ, ಮತ್ತೆ ಇನ್ನು ಬಾಯ್ಬಿಟ್ಟು ಬೇಕಾಷ್ಟು ಹೇಳಿದ್ದೀನಿ, ಮತ್ತೆ ಹೇಳೇನು?